ನೀವು ನಮ್ಮ ಮನೆಗೆ ಫುಲ್ ಕ್ಲಾರಿಟಿ ಸಿಕ್ಕಿದೆ. ನಿಜ ಹೇಳ್ಬೇಕಂದ್ರೆ ನಮ್ ಶರಣ್ಯ ಒಳ್ಳೆತನ, ಅವಳ ಒಳ್ಳೆ ಗುಣಗಳನ್ನೆಲ್ಲ ಮೆಚ್ಚಿ ನಿಮ್ ಮಗನ್ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ. ನಿಮ್ ಡಿಸಿಷನ್ 100% ಕರೆಕ್ಟ್ ಆಂಟಿ. ನೀವ್ ಅನ್ಕೊಂಡಿರೋದೆಲ್ಲ ಆಗ್ಬೇಕು ಅಂತಂದ್ರೆ, ನೀವ್ ಅನ್ಕೊಂಡಿರೋ ತರ ನಿಮ್ ಈ ತುಂಬು ಕುಟುಂಬ ಯಾವಾಗ್ಲೂ ಇದೇ ತರ ಜೊತೆ ಜೊತೆಯಾಗಿರ್ಬೇಕು ಅಂತಂದ್ರೆ ಅದೆಲ್ಲ ನಮ್ ಶರಣ್ಯ ಕೈಲೇ ಸಾಧ್ಯ ಆಗೋದು. ನಿಮ್ ಕುಟುಂಬಕ್ಕೆ ಶಿ ಇಸ್ ದ ರೈಟ್ ಪರ್ಸನ್. ಆಂಟಿ, ನೀವ್ ಅನ್ಕೊಂಡಿದ್ದ ತರನೇ ನಮ್ ಶರಣ್ಯ ನಿಮ್ ಮನೆ ಸೊಸೆ ಆಗ್ತಾಳೆ. ಈ ಮದ್ವೆಗೆ ನಾವ್ ಒಪ್ಕೊಂಡಿರೋದಷ್ಟೇ ಅಲ್ಲ, ನಮ್ ಶರಣ್ಯ ಕೂಡ ಒಪ್ಕೊಂಡಿದ್ದಾಳೆ. ನೋಡಿ ಹೇಗ್ ನಾಚ್ಕೋತಿದ್ದಾಳೆ ಅಂತ. ನಾಕ್ ಜನರ ಮುಂದೆ ಮಾತಾಡಕ್ಕೆ ಭಯ ಪಡ್ತಾ ಇದ್ದವಳು ಇವತ್ತೇನು ನಿನ್ ತಂಗಿ ತರ ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದೀಯಾ? ನಾನು ಅವಾಗವಾಗ ಮಾತಾಡ್ತಿರ್ತೀನಷ್ಟೆ. ನೀವು ನಮ್ ಶರಣ್ಯನ ಇಷ್ಟಪಟ್ಟಿದ್ದೀನಿ, ಮದ್ವೆ ಮಾಡ್ಕೋತೀನಿ ಅಂತ ಹೇಳಿದ್ರಿ ಅಲ್ವಾ? ಇವಾಗ ನಿಮ್ ಪ್ರೀತಿ ಗೆಲ್ತು ಕಣ್ರಿ. ನೀವಿಷ್ಟಪಟ್ಟಿದ್ ಹುಡುಗಿನೇ ನಿಮ್ ಹೆಂಡತಿಯಾಗಿ ಬರ್ತಾ ಇದ್ದಾಳೆ. ಈ ವಿಷಯ ಕ್ಲಾರಿಟಿ ಕೊಡೋದಕ್ಕೇನೆ ನಾವಿಲ್ಲಿಗೆ ಬಂದಿದ್ದು. ಎಲ್ಲರೂ ಹ್ಯಾಪಿ ಅಲ್ವಾ ಆಂಟಿ? ಹೋಗ್ ಬರ್ತೀವಿ ಆಂಟಿ. ಆಂಟಿ ಹೋಗ್ ಬರ್ತೀವಿ. ಹೋಗ್ ಬರ್ತೀವಿ ಅಂಕಲ್. ಆಹಾ, ನಡಿ. ಸಮೀರಾ, ಏನು? ನಾನ್ ಹೇಳಿದ್ ಕೇಳು, ನನ್ ಮೇಲೆ ಕೋಪ ಮಾಡ್ಕೋಬೇಡ, ಬೇಜಾರ್ ಮಾಡ್ಕೋಬೇಡ ಅಂತ. ನೀನ್ ಮುಂದೆ ಏನೇ ನಡೆದ್ರು ಹುಚ್ಚಿ ತರ ನನ್ನೇ ನಂಬು ಅಂತ ನನ್ ಹಿಂದೆನೆ ತಿರ್ಗು, ನಾನ್ ಚೀಟರ್ ಅಲ್ಲ ಅಂತ ಹೇಳ್ತೀಯ. ಅದು ಅಷ್ಟಕ್ಕೂ ಇವರೆಲ್ಲ ಯಾಕೆ ಬಂದಿದ್ದು? ಅದೇ ನನಗೂ ಅರ್ಥ ಆಗ್ತಿಲ್ಲ. ಅವಾಗೇನೋ ಶರಣ್ಯ ಬಂದು ನಾನ್ ಮದ್ವೆ ಆಗಲ್ಲ, ನಮ್ಮ ಅಕ್ಕನ್ ಮದ್ವೆ ಆಗಿ ಅಂತ ಹೇಳಿ ಹೋದ್ಲು. ಅಪ್ಪ ದೇವ್ರೆ, ಇನ್ನೀ ಮದ್ವೆ ಪ್ರಾಬ್ಲಮೇ ಇರಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವಾಗ ಮತ್ತೆ ಅನನ್ಯ ಬಂದು ನನ್ ತಂಗಿನೇ ಮದ್ವೆ ಆಗು ಅಂತ ಬಂದು ಟ್ವಿಸ್ಟ್ ಕೊಟ್ಲು. ಹೀಗೆಲ್ಲ ಯಾಕೆ ನಡೀತಿದೆ ಅಂತ ನನಗೆ ನಿಜ ಅರ್ಥನೇ ಆಗ್ತಿಲ್ಲ. ಅದಕ್ಕೆ ಕಾರಣ ನೀನೇ. ನಾನಾ? ಹೌದು,
ಅವತ್ತು ಶರಣ್ಯ ಹತ್ರ ನೀನು ಅಂದ್ರೆ ನನಗಿಷ್ಟ ಅಂತ ನೀನ್ ಹೇಳಿದಿಕ್ಕೆ ಅವರೆಲ್ಲ ಈ ನಿರ್ಧಾರ ತಗೊಂಡಿರೋದು. ನಾನು ಆಲ್ರೆಡಿ ಒಂದ್ ಹುಡುಗಿನ ಪ್ರೀತಿಸಿದೀನಿ ಅಂತ ಹೇಳಿದಿದ್ರೆ ಇವತ್ತು ಈ ಪ್ರಾಬ್ಲಮ್ ಬರ್ತಾನೆ ಇರ್ಲಿಲ್ಲ ಅಲ್ವಾ? ಆದ್ರೆ ಇವಾಗ ಅಮ್ಮ ಅದನ್ನೇ ಹೇಳ್ತಾ ಇರೋದು. ನಿಜ ಹೇಳಿದ್ರೆ ಅವಳು ಎಲ್ಲಿ ಬೇಜಾರಾಗ್ಬಿಡ್ತಾಳೋ ಅಂತ ಅಲ್ವಾ ನೀನ್ ಸುಳ್ಳು ಹೇಳಿದ್ದು? ಇವತ್ತು ಅವಳೇ ನಮ್ಮಿಬ್ರಿಗೂ ಉಸಿರು ಕಟ್ಟೋ ಹಾಗೆ ಮಾಡ್ತಿದ್ದಾಳೆ. ಇವಾಗ ಶರಣ್ಯ ಮದ್ವೆ ಮಾಡ್ಕೊಳ್ಳೋದಕ್ಕೆ ರೆಡಿ, ಅವಳನ್ನ ಸೊಸೆಯಾಗಿ ಮಾಡ್ಕೊಳ್ಳೋದಕ್ಕೆ ನಿಮ್ಮಮ್ಮ ಕೂಡ ರೆಡಿ. ಇವಾಗ ನನ್ನ ಪರಿಸ್ಥಿತಿ ಏನು? ಇವಾಗ ಏನ್ ಹೇಳ್ತೀಯಾ, ಏನ್ ಮಾಡ್ತೀಯಾ? ನನಗ್ ಗೊತ್ತಿರೋ ಹಾಗೆ ನಿನಗ್ ನಿಮ್ಮ ಅಮ್ಮನ ಮೇಲಿರೋ ಭಯಕ್ಕೆ ಅದು ಇದು ಅಂತ ಹೇಳಿ ಕನ್ವಿನ್ಸ್ ಮಾಡಿ ಫೈನಲ್ ಆಗಿ ನನ್ನ ಬಿಟ್ಬಿಡ್ತೀಯಾ ಅನ್ಸತ್ತೆ. ಅಯ್ಯೋ ಇಲ್ಲ. ಏನಿಲ್ಲ, ನಿಜವಾಗ್ಲೂ ನಿನಗ್ ನಾನ್ ಬೇಕು ಅಂತ ಅನ್ಸಿದ್ರೆ ಅವಳ ಹತ್ರನಾದ್ರೂ ನೀನ್ ನಿಜ ಹೇಳ್ಬೋದಿತ್ತಲ್ಲ. ಅಮ್ಮನ್ ಮುಂದೆ ನಾನು ಹಾಗೆ ಹೇಳಕ್ ಆಗಲ್ಲ, ಅದೇ ಅಲ್ವಾ ಪ್ರಾಬ್ಲಮ್. ಹೋಗ್ಲಿ, ನಾನೇ ಮಾತಾಡ್ಲಾ ಅಮ್ಮನ ಹತ್ರ? ನಿಮ್ಮಮ್ಮ ಅಂದ್ರೆ ನಿನಗ್ ಭಯ ಅಲ್ವಾ? ನನಗಿಲ್ಲ. ಇವಾಗ್ಲೇ ಮಾತಾಡ್ತೀನಿ. ನಿಲ್ಲು ಸಮೀರಾ, ಬೇಡ. ನೀನಲ್ಲ, ನಮ್ ಪ್ರೀತಿ ಬಗ್ಗೆ, ನಾನು ಇಷ್ಟಪಡ್ತಿರೋ ವಿಚಾರದ ಬಗ್ಗೆ ಅಮ್ಮನ ಹತ್ರ ನಾನೇ ಮಾತಾಡ್ತೀನಿ. ದರ್ಶನ್, ಸಮೀರಾ ಹತ್ರ ಹೇಳ್ತಿದ್ದೀನಿ. ಓ ಅಷ್ಟೇನಾ? ಅಯ್ಯೋ ದೇವ್ರೆ, ಇವಾಗ್ಲಾದ್ರೂ ಹೇಳ್ಬೋದಲ್ವಾ? ಏನಕ್ಕೆ ಹೇಳ್ತಾ ಇಲ್ಲ? ಸಡನ್ ಆಗಿ ಅಮ್ಮ ಬಂದ್ ಕೇಳಿದಾಗ. ಆದ್ರೂ ಮಾತಾಡಿದ ತಕ್ಷಣ ಮದ್ವೆ ಆಗಲ್ಲ ಅಲ್ವಾ? ಈಗ ಅವ್ರು ಬಂದು ಮದ್ವೆ ಫಿಕ್ಸ್ ಮಾಡಿದ್ರು, ನಾನ್ ಶರಣ್ಯನ ಮದ್ವೆ ಆಗಲ್ಲ. ನಾನು ನಂಬು. ನಿಜವಾಗ್ಲೂ ನಂಬು ಅಂತೀಯಾ? ನಮಸ್ಕಾರ. ನಮಸ್ಕಾರ ಪುರೋಹಿತ್ರೆ. ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಆನಂದ, ಮದುಮಗ ಇಲ್ಲಿ ಕಾಣಿಸ್ತಾನೆ ಇಲ್ಲ. ದರ್ಶನ್, ದರ್ಶನ್, ಬಂದೆ ದೊಡ್ಡಮ್ಮ. ಯಾಕೆ ದರ್ಶನ್ ಇನ್ನ ರೆಡಿ ಆಗ್ಲಿಲ್ವಾ? ನೀನ್ ಸುಮ್ನಿರು ರಾಜೇಶ್. ದರ್ಶನ್ ಏನು ಹುಡುಗಿನ ನಾಚಿಕೆ ಪಡ್ಕೊಳ್ಳೋದಿಕ್ಕೆ? ಅಷ್ಟಕ್ಕೂ ಇಲ್ಲಿ ಹುಡುಗಿ ನೋಡ್ತಿದೀವ ನಾವು. ಅವನು ಯಾವತ್ತಿದ್ರೂ ಹೀರೋ ಥರನೇ ಇರ್ತಾನೆ. ನಿಮ್ ಮಗನ್ಗೇನು ಅಂದದಲ್ಲಾಗ್ಲಿ ಗುಣದಲ್ಲಾಗ್ಲಿ ಶ್ರೀರಾಮಚಂದ್ರನೇ. ಆದ್ರೆ ಇಷ್ಟಕ್ಕೂ ಸೀತಾಮಾತೆ ಎಲ್ಲಿ ಸಿಕ್ಕಿದ್ರು? ನಮಗ್ ಗೊತ್ತಿರ ಹೋಗೋಣ ನಡಿ. ಒಂದು ನಿಮಿಷ ಹೋಗಿ ಜಾತಕ ತಗೊಂಡ್ ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಮದ್ವೆ ವಿಷಯನ
ಮಾತಾಡೋಣ ಅಂತ ಹೇಳಿದ್ರಿ. ಹೌದಾ ಆಂಟಿ, ಅದಕ್ಕೆ ಪುರೋಹಿತರನ್ನು ಕೂಡ ಕರ್ಸಿದ್ದಾರೆ ನಮ್ಮಮ್ಮ. ಇವ್ರ ಮಗಳ ಪುರೋಹಿತ್ರೆ, ನಮ್ಮ ಮನೆ ಸೊಸೆ ಆಗ್ತಾ ಇರೋದು. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಹತ್ತಿರದಲ್ಲೇ ಎಲ್ಲ ಒಳ್ಳೆ ದಿನಗಳೇ ಇದೆ ಅಂತ ಹೇಳ್ತಾ ಇದ್ದಾರೆ ಅಣ್ಣ. ಮಕ್ಕಳಿಗೆ ನಿಶ್ಚಿತಾರ್ಥದ ಮುಹೂರ್ತ ತೆಗ್ಸೋಣ ಅಂತ ಇವ್ರನ್ನ ಕರ್ಸಿದ್ದೀನಿ. ಅಮ್ಮ, ಹುಡುಗಂದು ಹುಡುಗಿದು ಜಾತಕ ಕೊಟ್ರೆ ಒಂದು ಒಳ್ಳೆ ಮುಹೂರ್ತನ ನಿಶ್ಚಯ ಮಾಡ್ತೀನಿ. ಗೀತಾ, ಹುಡುಗಿ ಜಾತಕ ಕೊಡು. ನಿಮ್ಮಂತ ಒಳ್ಳೆ ಮನುಷ್ಯರ ಮನೆಗೆ ಸೊಸೆಯಾಗಿ ಬರೋದಿಕ್ಕೆ ನಮ್ ಶರಣ್ಯ ತುಂಬಾ ಬೇಕು ಅಂತ ನೀವು ತಗೊಂಡ ನಿರ್ಧಾರ ನಿಜಕ್ಕೂ ನಮ್ಗೆ ವರಾನೇ ಆನಂದ. ಇದು ನಾನ್ ತಗೊಂಡಿರೋ ನಿರ್ಧಾರ ಅಲ್ಲ ಅಣ್ಣ. ಸಾಕ್ಷಾತ್ ಆ ಶ್ರೀಶೈಲ ಮಲ್ಲಿಕಾರ್ಜುನನೇ ಎಲ್ಲ ನಿರ್ಧಾರ ಮಾಡಿದಾನೆ ಅನ್ಸತ್ತೆ. ಆವತ್ತು ನಾನು ದೇವರ ಸನ್ನಿಧಿಲಿದ್ದಾಗ ಶರಣ್ಯ ತನ್ನ ಅಕ್ಕನಿಗೋಸ್ಕರ ಮಾತಾಡಿರೋ ಮಾತುಗಳು ನಾನು ಕೇಳಿಸ್ಕೊಂಡೆ. ನೀವ್ ನಿಜವಾಗ್ಲೂ ನನ್ನನ್ನ ಅಭಿನಂದಿಸ್ಬೇಕು ಅಂತ ಅನ್ಕೊಂಡ್ರೆ ರೂಲ್ಸ್ ಪ್ರಕಾರ ನಮ್ಮ ಅಕ್ಕನ್ನ ವಿನ್ನರ್ ಅಂತ ಅನೌನ್ಸ್ ಮಾಡ್ಬೇಕು. ಅದೇ ನನಗೆ ದೊಡ್ಡ ಬಹುಮಾನ. ಅದಾದ್ಮೇಲೆ ಆ ದೇವರಿಗೆ ಅಭಿಷೇಕ ಮಾಡಬೇಕು ಅಂತ ನಾನು ಸಂಕಲ್ಪ ಮಾಡ್ಕೊಂಡಾಗ ಗೊತ್ತಿಲ್ದೇನೆ ನನ್ನ ತೊಂದರೆಯಿಂದ ಕಾಪಾಡಿ ನನಗೆ ಸಹಾಯ ಮಾಡಿದ್ದು ನಿಮ್ ಮಗಳು ಅಂತ ಗೊತ್ತಾಗಿದ್ದು. ಅವತ್ತು ನನಗೆ ಅವಳು ಯಾರು ಅಂತ ಗೊತ್ತಿರ್ಲಿಲ್ಲ, ಆದ್ರೆ ಮನಸ್ಸು ಎಂಥದ್ದು ಅಂತ ಗೊತ್ತಾಯ್ತು. ಅದಾದ್ಮೇಲೆ ನಾನು ಶರಣ್ಯನ ಭೇಟಿಯಾದಾಗ ಅವಳ ಬಗ್ಗೆ ಇದ್ದ ಅಭಿಪ್ರಾಯ ನಿಜ ಅಂತ ಗೊತ್ತಾಯ್ತು. ಖಂಡಿತವಾಗ್ಲೂ ಇವರಿಬ್ರು ಒಂದಾಗ್ಬೇಕು ಅನ್ನೋದು ಆ ದೇವರ ಸಂಕಲ್ಪ. ಆ ಮಾತು ಮಾತ್ರ 100% ಸತ್ಯನಮ್ಮ. ಇಬ್ರು ಜಾತಕ ಕೂಡ ಅದನ್ನೇ ಹೇಳ್ತಾ ಇದೆ. ಒಬ್ರು ಜಾತಕಕ್ಕಿಂತ ಒಬ್ರು ಜಾತಕ ಹಾಲು ಜೇನು ಮಿಶ್ರಣ ಮಾಡಿರೋ ಹಾಗಿದೆ. ಪಾರ್ವತಿ ಪರಮೇಶ್ವರರಾಗೆ ಲಕ್ಷ್ಮೀ ನಾರಾಯಣರ ತರ ಆದರ್ಶ ದಂಪತಿಗಳಾಗಿರ್ತಾರೆ. ಅದೇನು ಪೂರೈತ್ರೆ, ಪಾರ್ವತಿ ಪರಮೇಶ್ವರ ಅಂತಿದ್ದೀರಾ? ಮಧ್ಯದಲ್ಲಿ ಗಂಗೆ ಏನು ಬರೋದಿಲ್ಲ ತಾನೆ? ಇವರಿಬ್ರು ಹೆಸರು ಬಲಕ್ ತಕ್ಕನಾಗೆ ಜಾತಕದ ಪ್ರಕಾರವಾಗಿ ನಾಳೆ ಬಿಟ್ಟು ನಾಡಿದ್ದು ಒಳ್ಳೆ ಮುಹೂರ್ತ ಇದೆ. ಆ ಮುಹೂರ್ತದಲ್ಲಿ ನಿಶ್ಚಿತಾರ್ಥ ಕಾರ್ಯಕ್ರಮ ಮಾಡೋದು ತುಂಬಾ ಒಳ್ಳೇದಮ್ಮ. ಶುಭಶ್ಯ ಶೀಘ್ರಂ. ನಿಮಗೆ ಆ ಮುಹೂರ್ತ ಓಕೆ ಅಲ್ವಾ? ನಮ್ಗೇನ್ ಅಭ್ಯಂತರ ಇಲ್ಲ. ನಿಮ್ಗೇನ್ ಇಷ್ಟನೋ ಹಾಗೆ ಮಾಡಿ. ಆ ಮುಹೂರ್ತನೇ ಫಿಕ್ಸ್ ಮಾಡಿ ಪುರೋಹಿತ್ರೆ. ಹಾಗೆ ಆಗ್ಲಮ್ಮ. ಬರ್ತೀನಿ.
ನಿಶ್ಚಿತಾರ್ಥಕ್ಕೆ ಹೆಚ್ಚು ಸಮಯ ಇಲ್ಲದೆ ಇರೋದ್ರಿಂದ ನೀವು ಕರಿಬೇಕಾಗಿರೋ ಸಂಬಂಧಿಕರು ಯಾರಾದ್ರೂ ಇದ್ರೆ ಅವ್ರನ್ನ ಬೇಗ ಕರೆದ್ಬಿಡಿ ಅಣ್ಣ. ಹಾಗೆ ಆಗ್ಲಮ್ಮ. ಆನಂದ್ ಅವ್ರೆ, ನಾವಿನ್ ಹೋಗ್ ಬರ್ತೀವಿ. ಬರ್ತೀವಮ್ಮ. ಸರಿ ಅಣ್ಣ. ಬರ್ತೀವಿ. ಏನೇ ಯಾವ್ದಾದ್ರು ಮ್ಯಾರಥಾನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಹೆಸರು ಕೊಟ್ಟು ಬಂದಿದ್ಯಾ ಏನು? ಇಲ್ಲ, ಯಾಕೆ ಹಾಗೆ ಹೇಳ್ದೆ? ಏನಿಲ್ಲ, ಅವಾಗಿಂದ ಅಲ್ಲಿ ಇಲ್ಲಿ ತಿರ್ಕೊಂಡು ವಾಕಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ಯೋ ಏನೋ ಅನ್ಕೊಂಡೆ. ಇಲ್ಲ ಅಕ್ಕ, ಅಮ್ಮ ಹೋದ್ರಲ್ವಾ, ಯಾಕೆ ಕರೆದ್ರು, ಏನ್ ಹೇಳಿದ್ರು, ಏನಾಯ್ತು ಅಂತ ಚಿಕ್ಕ ಟೆನ್ಷನ್. ಅಂದ್ರೆ ಯಾವಾಗ ಮನೆಗ್ ಸೊಸೆಯಾಗಿ ಹೋಗ್ತೀನೋ ಅಂತ ಕಾಯ್ತಿದ್ಯಾ ಅಂತ ಅನ್ಸುತ್ತೆ. ಒಳ್ಳೇದೆ ಬಿಡು, ನಿನಗ್ ಮದ್ವೆ ಆಗೋದ್ರೆ ನೆಕ್ಸ್ಟ್ ನನ್ಗೂ ಕೂಡ ಒಂದೊಳ್ಳೆ ಸೆಟಲ್ಮೆಂಟ್ ಆಗುತ್ತೆ. ಈ ಮನೇನ್ ಬಿಟ್ಟು ಈ ಮಿಡಲ್ ಕ್ಲಾಸ್ ಮೆಂಟಾಲಿಟಿಗಳನ್ನ ಬಿಟ್ಟು ಆದಷ್ಟು ಬೇಗ ಹೊರಗೆ ಹೋಗ್ಬೋದು. ಅಮ್ಮ, ಅಪ್ಪ, ಏನಾಯ್ತೆ? ಅದೇ ನೀವ್ ಅಲ್ಲಿಗೆ ಹೋಗಿದ್ರಲ್ವಾ, ಏನಾಯ್ತು ಏನು ಅಂತ ಟೆನ್ಷನ್ ಮಾಡ್ಕೊಂಡಿದ್ಲು. ನಿಶ್ಚಿತಾರ್ಥಕ್ಕೆ ಮುಹೂರ್ತ ಇಟ್ಟಿದಾರಮ್ಮ. ನಾಡಿದ್ದೆ ನಿಶ್ಚಿತಾರ್ಥ. ಹಾಗಿದ್ರೆ ನೀನ್ ಆದಷ್ಟು ಬೇಗ ಮಧುಮಗಳಾಗ್ತೀಯ. ಆದಷ್ಟು ಬೇಗ ಪಿ 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 ಡುಮ್ ಡುಮ್ ಡುಮ್. ಏಯ್ ಶರಣ್ಯ, ನಿಂತ್ಕೊಳೆ. ಏನು ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಅಂತ ಆಗ್ಲೇ ನಾಚ್ಕೊಳಕ್ ಶುರು ಮಾಡಿದ್ಯಾ? ಯೂಟ್ಯೂಬರು ಬರೀ ಪಟಪಟ ಅಂತ ಮಾತಾಡಕ್ ಬರುತ್ತೆ ಅಷ್ಟೇ ಅನ್ಕೊಂಡಿದ್ದೆ. ನಿನಗ್ ನಾಚಿಕೆ ಬೇರೆ ಆಗತ್ತಾ? ಹಾಗಿದ್ರೆ ನೀನೀಗ ಹ್ಯಾಪಿ ಅಲ್ವಾ? ಕೇಳಿಸ್ತಾ ಇಲ್ಲ. ಹೋಗಕ್ಕ, ನಾನಿಷ್ಟು ಖುಷಿಯಾಗಿರೋದಕ್ಕೆ ಕಾರಣ ನೀನ್ ಮಾಡಿರೋ ತ್ಯಾಗನೇ ಅಕ್ಕ. ಯಾವಾಗ್ಲೂ ನನ್ಗೋಸ್ಕರ ನೀನ್ ಸ್ಯಾಕ್ರಿಫೈಸ್ ಮಾಡ್ತಿರ್ತೀಯ ತಾನೆ, ಅದಕ್ಕೆ ನಿನಗೋಸ್ಕರ ಈ ಚಿಕ್ಕ ಸ್ಯಾಕ್ರಿಫೈಸ್ ಮಾಡಿದೀನಿ. ಚಿಕ್ಕದಲ್ಲ ಅಕ್ಕ, ಇದು ನನ್ ಜೀವನ. ನನ್ಗೆ ಜೀವನ ಕೊಟ್ಟಿದ್ಯಾ ನೀನು. ನಿನ್ನಂತ ಅಕ್ಕ ಇರೋದು ನನ್ನ ಅದೃಷ್ಟನೇ. ಮತ್ತೆ ನನ್ನ ಅದೃಷ್ಟ ಅದ್ ಹೇಗಿರುತ್ತೋ ಏನೋ. ನಿನಗೇನೋ ಮದ್ವೆ ಫಿಕ್ಸ್ ಆಗೋಯ್ತು, ನನಗದೆಂತ ಸಂಬಂಧ ಸಿಗುತ್ತೋ, ಅದೇ ಅಂತ ಹುಡುಗ ಸಿಗ್ತಾನೋ ಏನೋ. ನಿನ್ ಒಳ್ಳೆ ಮನ್ಸಿಗೆ ಎಲ್ಲ ಒಳ್ಳೇದೇ ಆಗತ್ತಕ್ಕ. ನನಗಿಂತ ದೊಡ್ಡ ಮನೆ ಸಂಬಂಧನೇ ಸಿಗತ್ತೆ. ನಿನ್ ಕಂಡಿರೋ ಕನ್ಸನ್ನೆಲ್ಲ ನೆರವೇರ್ಸೋ ಅಂತ ಗಂಡ ಸಿಗ್ತಾನೆ ನಿನ್ಗೆ. ಅಂತವ್ರೆ ನನ್ನ ಹತ್ರ ಬರ್ಬೇಕು, ಇಲ್ಲ ಅಂದ್ರೆ ನನ್ ಮದ್ವೆ ಆಗ್ಬಿಡ್ತೀನಾ? ಸರಿ, ನಾನಿವತ್ತು ನಿಂಗೊಂದು ಒಳ್ಳೆ ಗಿಫ್ಟ್ ಕೊಡ್ತೀನಿ. ಹಾ,
ಗಿಫ್ಟಾ? ಏನಕ್ಕ ಅದು? ನಿಮ್ಮ ಸ್ಟ್ಯಾಚ್ಯೂನ ರೆಡಿ ಮಾಡಿಸಿ ನಿನಗ್ ಪ್ರೆಸೆಂಟ್ ಆಗಿ ಕೊಡ್ತೀನಿ. ಮದ್ವೆ ಆಗೋವರೆಗೂ ಆ ಬೊಂಬೆನೆ ಹತ್ರ ಇಟ್ಕೊಂಡು ಅದ್ರ ಜೊತೆನೆ ಮುದ್ದು ಮಾಡ್ಕೊಂಡಿರ್ಬೋದು. ಛೀ, ಹೋಗಕ್ಕ. ಹೋಗ್ತೀನಿ. ನಿಮ್ಮಿಬ್ರ ಮಧ್ಯೆ ನಾನ್ ಯಾಕೆ ಬರ್ತೀನಿ? ನಾನು ನಿಮ್ಮನ್ನ ತುಂಬಾ ಇಷ್ಟಪಡ್ತಿದ್ದೀನಿ. ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೀನಿ.